ಇನ್ನು ಮಣ್ಣಿನ ರಸ್ತೆಯಲ್ಲೇ ಪರದಾಡುವಂತಹ ಪರಿಸ್ಥಿತಿ, ಸರ್ವಿಸ್ ರಸ್ತೆಯಲ್ಲಿ ಹೆಣಗಾಡಬೇಕಾದಂತಹ ದುಸ್ಥಿತಿ ಎದುರಾಗಿದೆ. ಇದು ಪಣತ್ತೂರು ರಸ್ತೆಯ ದುಸ್ಥಿತಿ. ಇದು ರಸ್ತೆ ದುರಸ್ತಿಯಿಂದಾಗಿ 1 ತಿಂಗಳಿಂದ ಪಣತ್ತೂರು ರಸ್ತೆ ಬಂದ್ ಆಗಿದೆ. ಕಾಡುಬೀಸನಹಳ್ಳಿ ಪಣತ್ತೂರು ಮಾರ್ಗದಲ್ಲಿ ಸವಾರರು ಸರ್ಕಸ್ ಮಾಡಿ ಹೋಗಬೇಕಾದಂತಹ ಪರಿಸ್ಥಿತಿ. ಬಳಗೇರೆ, ಗುಂಜೂರು, ವರ್ತೂರು ಕಡೆಗೆ ತೆರಳುವುದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಬೆಳ್ಳಂದೂರಿನ ರೈಲ್ವೆ ನಿಲ್ದಾಣ ಸರ್ವಿಸ್ ರಸ್ತೆಯಲ್ಲೇ ಸಂಚರಿಸಬೇಕಾದಂತಹ ಪರಿಸ್ಥಿತಿ. ರೈಲ್ವೆ ನಿಲ್ದಾಣದ ಸರ್ವಿಸ್ ರಸ್ತೆಯಲ್ಲೂ ಕೂಡ ದುರಸ್ತಿ ಕಾರ್ಯಗಳಾಗ್ತಾ ಇದೆ. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮಣ್ಣಿನ ರಸ್ತೆಯಲ್ಲೇ ಬೈಕ್ ಸವಾರರು ಹೆಣಗಾಡ್ತಾ ಇದ್ದಾರೆ. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ರಸ್ತೆಗಳ ಅಧ್ವಾನ ಬಟಾ ಬಯಲಾಗಿದೆ. ಏನ್ ರೂಡುಗುರು ಅಭಿಯಾನದ ಮೂಲಕವಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಪರಿಸ್ಥಿತಿ ಇದೆ ಅದನ್ನ ಟಿವಿ9 ತೋರಿಸ್ತಲೇ ಬಂದಿತ್ತು. ಈಗ ಪಣತ್ತೂರು ಭಾಗದ ದುಸ್ಥಿತಿಯನ್ನ ನೋಡ್ತಾ ಇದ್ದೀರಿ. ಇನ್ನು ನಮ್ಮ ಪ್ರತಿನಿಧಿ ಆ ಭಾಗದಿಂದ ಒಂದು ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಂಚಾರ ಮಾಡ್ತೀರಾ, ಸೊ ಇಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಗಳು ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಜೊತೆ ಕೂಡ ಇಲ್ಲಿನ ಒಂದಷ್ಟು ವಾಹನ ಸೌಕರ್ಯ ಸಾಲುಗಟ್ಟೆ ನಿಂತಿರೋದನ್ನ ಕೂಡ ತಾವು ಗಮನಿಸಬಹುದು. ಸರ್, ತಾವಿಲ್ಲಿ ಯಾವಾಗಲೂ ಕೂಡ ಸಂಚಾರ ಮಾಡ್ತೀರಾ, ಇಲ್ಲಿನ ಸಮಸ್ಯೆ ಬಗ್ಗೆ ಹೇಳೋದಾದ್ರೆ? ಸೊ ಇಲ್ಲಿನ ಒಂದಷ್ಟು ಬಹುತೇಕರು ವಲಸಿಗರು ಉತ್ತರ ಭಾರತೀಯರು ಆಗಿರೋದ್ರಿಂದ ಸೊ ಮಾತಾಡುವಂತ ವ್ಯವಧಾನ ಕೂಡ ಅವ್ರಿಗಿಲ್ಲ. ಸೊ ಇದು ಇಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅಂದ್ರೆ ಪ್ರತಿ ಬಾರಿ ಕೂಡ ಅದರಲ್ಲೂ ಪೀಕ್ ಅವರ್ಗಳಲ್ಲಿ ಗಂಟೆಗಟ್ಟಲೆ ನಿಂತು ಇಲ್ಲಿ ಸರ್ಕಸ್ ಮಾಡಿಕೊಂಡು ತೆರಳಬೇಕಾದಂತ ಅನಿವಾರ್ಯತೆ ಇದೆ. ಸೊ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಪರ್ಯಾಯ ವ್ಯವಸ್ಥೆ ಇಲ್ಲ, ರಸ್ತೆಗಳು ಸರಿಗೆ ಆಗ್ತಾ ಇಲ್ಲ, ದುರಸ್ತಿ ಕಾಮಗಾರಿ ಡಿಲೇ ಆಗ್ತಾ ಇದೆ. ಹೀಗಾಗಿ ಇಲ್ಲಿನ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು.